ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬೆಳಗಿನ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾರು ಮತ್ತು ಅನ್ನ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ನುಗ್ಗೆಕಾಯಿ ಸಾರು ಮಾಡ್ಕೊಳ್ತೀನಿ. ಈಗ ನಾನು ನುಗ್ಗೆಕಾಯಿ ಸಾರು ಮಾಡೋಕ್ಕೆ ಆಲೂಗಡ್ಡೆ ಹಚ್ಕೊತಾ ಇದ್ದೀನಿ. ಈಗ ಆಲೂಗಡ್ಡೆ ಹಚ್ಚಿದ್ದಾಗಿದೆ, ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತೀನಿ. ಆಮೇಲೆ ಈಗ ಬದನೆಕಾಯಿ ಹಚ್ತೀನಿ. ಬದನೆಕಾಯಿನ ತುಂಬ ಚಿಕ್ಕದಾಗಿ ಏನು ಹಚ್ಚೋದು ಬೇಡ. ನಾನು ಹಚ್ಚಿದ್ದೀನಲ್ಲ ಅಷ್ಟು ಸೈಜಲ್ಲಿ ಹಚ್ಕೊಂಡ್ರೆ ಸಾಕು. ನಾನಿವಾಗ ಇಲ್ಲಿ 3 ಬದನೆಕಾಯಿಗಳನ್ನ ಹಚ್ತಾ ಇದ್ದೀನಿ. ಬದನೆಕಾಯಿನ ಹಚ್ಚಿದ ತಕ್ಷಣ ನೀರೊಳಗಡೆ ಹಾಕಬೇಕು, ಇಲ್ಲ ಅಂದರೆ ಕಹಿ ಬಂದ್ಬಿಡುತ್ತೆ. ಈಗ ನಾನು 100-150 ಗ್ರಾಮ್ ಅಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಸಾರು ಬೇಕು ಅಂದರೆ ಜಾಸ್ತಿ ತೊಗರಿಬೇಳೆ ಹಾಕೋಬೋದು. ಒಂದು 5-6 ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಕುಕ್ಕರ್ ಒಳಗಡೆ ಹಾಕ್ಕೊಂತ ಇದ್ದೀನಿ. ನಾನಿಲ್ಲಿ ನುಗ್ಗೆಕಾಯಿಗಳನ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಇವಾಗ ಆಲೂಗೆಡ್ಡೆ ಕಟ್ ಮಾಡಿದ್ದೀನಲ್ಲ ಅದನ್ನು ಕೂಡ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಹಚ್ಚಿಟ್ಕೊಂಡಿದ್ದ ಬದನೆಕಾಯಿಗಳನ್ನ ಕೂಡ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ತರಕಾರಿಗಳೆಲ್ಲ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಪುಡಿ ಉಪ್ಪನ್ನು ಹಾಕೋಬೋದು. ಕಲ್ಲುಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ, ಹಂಗಾಗಿ ನಾನು ಯಾವಾಗಲೂ ಕಲ್ಲುಪ್ಪೆ ಬಳಸ್ತೀನಿ. ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ವೆಯ್ಟ್ ಹಾಕ್ತಾ ಇದ್ದೀನಿ. ಮೂರು ವಿಷಲ್ ಕೂಗೋವರೆಗೂ ವೆಯ್ಟ್ ಮಾಡಬೇಕು. ಅದು ಬೇಯೋದ್ರೊಳಗೆ ನಾನು ತೆಂಗಿನಕಾಯಿ ತುರ್ಕೊಂತೀನಿ. ನೀವು ಎಷ್ಟು ತೆಂಗಿನ ತುರಿ ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ. 1-2 ಕಡ್ಡಿವಷ್ಟು ಕರಿಬೇವನ್ನ ಬಿಡಿಸ್ಕೊಳ್ತಾ ಇದ್ದೀನಿ. 3 ವಿಷಲ್ ಆಗಿದೆ. ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಣ. ಈಗ ನೋಡಿ, ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಈ ಮಿಶ್ರಣನ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜಲ್ಲಿ ಟೊಮೆಟೊನ ಹಚ್ಕೊತಾ ಇದ್ದೀನಿ. ಅದೇ ತರಕಾರಿ ಜೊತೆ ಟೊಮೆಟೊನೂ ಹಾಕ್ಬೋದಿತ್ತು, ಆದರೆ ನಾನು ಹಾಕಲ್ಲ. ಫಸ್ಟೇ ಹುಳಿ ಹಾಕ್ಬಿಟ್ರೆ ಬೇರೆ ತರಕಾರಿಗಳು ಬೇಗ ಬೇಯಲ್ಲ. ಅದಕ್ಕೆ ನಾನು ಟೊಮೊಟೊನ
ಸಪ್ರೇಟಾಗಿ ಕಟ್ ಮಾಡಿ ಈಗ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ. 2 ಸ್ಪೂನ್ ಧನಿಯಾ ಪುಡಿನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಖಾರದ ಪುಡಿ ಧನಿಯಾ ಪುಡಿನ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಈಗ ಒಗ್ಗರಣೆಗೆ 2 ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಚಮಚ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆನ ಸಾರಿನ ಜೊತೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಸಾರನ್ನ ಕುದಿಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದ್ರ ಜೊತೆಗೆ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಸಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಸಾರು ರೆಡಿಯಾಗಿದೆ. ಅನ್ನದ ಜೊತೆ, ಮುದ್ದೆ ಜೊತೆ, ಚಪಾತಿ ಜೊತೆ ತಿನ್ಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.